ಒಬ್ಬ ತಂದೆ ಒಬ್ಬಳು ತಾಯಿ ಮನೆಯಲ್ಲಿ ಕುಳಿತಿದ್ರು. ಈ ಟೈಮಲ್ಲೇ ಅವರ ಮೊಬೈಲ್ ರಿಂಗ್ ಆಯಿತು. ಮಗಳು ಕರೆ ಮಾಡಿರ್ಬೋದು ಅಂತ ಖುಷಿಯಿಂದ ಫೋನ್ ಎತ್ತಿದ್ರು. ಆದರೆ ಅದು ಮಗಳ ಕರೆ ಆಗಿರಲಿಲ್ಲ, ಅದು ಅವರ ಅಳಿಯನ ವಿಡಿಯೋ ಕಾಲ್ ಆಗಿತ್ತು. ಸ್ಕ್ರೀನ್ನಲ್ಲಿ ಕಂಡ ದೃಶ್ಯ ಹೆತ್ತವರು ಎದೆ ಹಿಡಿದುಕೊಂಡು ಕೂರುವಂತೆ ಮಾಡಿತ್ತು. 23 ವರ್ಷದ ಮಗಳು ಸಾವಿನ ಜೊತೆ ಹೋರಾಡ್ತಿದ್ಲು. ಕೈಕಾಲು ಒದ್ದಾಡ್ತಿದ್ವು. ಹಸಿರು ಸ್ಯಾರಿಯಲ್ಲೇ ಉರುಳು ಬಿಗಿಯಲಾಗಿತ್ತು. ಉಸಿರು ಉಳಿಸಿಕೊಳ್ಳೋಕೆ ಪರದಾಡ್ತಿದ್ಲು. ಆದರೆ ಪತ್ನಿಯ ಜೀವ ಉಳಿಸಬೇಕಿದ್ದ ಗಂಡ ಆಕೆಯನ್ನ ಕಾಪಾಡುವ ಬದಲು ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಆ ಬೆಚ್ಚಿ ಬೀಳಿಸುವಂತಹ ದೃಶ್ಯವನ್ನ ರೆಕಾರ್ಡ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ನಿಮ್ಮ ಮಗಳ ಕೊನೆಯ ಕ್ಷಣ ನೋಡ್ಕೊಳ್ಳಿ ಅಂತ ವಿಡಿಯೋ ಕಾಲ್ನಲ್ಲೇ ಅತ್ತೆ ಮಾವನಿಗೆ ಚೀರಿ ಹೇಳಿದ್ದ. ಈ ಇಡೀ ಪ್ರಕರಣಕ್ಕೆ ಆಕೆಯ ಹೆತ್ತವರನ್ನೇ ಸಾಕ್ಷಿಯನ್ನಾಗಿ ಮಾಡಿದ್ದ. ಒಬ್ಬ ಮನುಷ್ಯ ಇಷ್ಟೊಂದು ಕ್ರೂರನಾಗೋಕೆ ಸಾಧ್ಯನಾ? ಇದ್ಯಾವುದೋ ಹಾರರ್ ಸಿನಿಮಾ ಸ್ಟೋರಿ ಅಲ್ಲ. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆದ ಘಟನೆ. ನಮಸ್ಕಾರ, ನಾನು KR ಬಾಬು. ಬಾಗಲಕೋಟೆಯ ಗಲಗಲಿ ಗ್ರಾಮದಲ್ಲಿ ನಡೆದ ಕರುಳು ಹಿಂಡುವ ಘಟನೆಯ ಹಿಂದಿರೋ ಅಸಲಿ ಕಾರಣವೇನು? ಆ ದಿನ ಆ ಮನೆಯೊಳಗೆ ನಿಜವಾಗ್ಲೂ ನಡೆದಿದ್ದೇನು? ಇದು ಆತ್ಮಹತ್ಯೆಯ, ಕೊಲೆಯ? ಹೆಣ್ಣು ಮಗಳೊಬ್ಬಳ ಸಾವಿನ ಹಿಂದಿರೋ ಅಸಲಿ ಕತೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ. ಅದಕ್ಕೆ ಕಾರಣ ಅದೊಂದು ವಿಡಿಯೋ. ಎಸ್, ವೈರಲ್ ಆಗಿರೋ ಅದೊಂದು ವಿಡಿಯೋ. ಆ 40 ಸೆಕೆಂಡ್ ವಿಡಿಯೋ ನೋಡಿದ್ರೆ ಎದೆ ನಡುಗುತ್ತೆ, ಮೈ ಅದುರುತ್ತೆ, ಅರೆಕ್ಷಣ ಹೃದಯವೇ ನಿಂತು ಹೋದಂತೆ ಆಗುತ್ತೆ. ಹೀಗಾಗಿ ವೀಕ್ಷಕರೇ, ದಯವಿಟ್ಟು ಕ್ಷಮಿಸಿ. ಆ ವಿಡಿಯೋವನ್ನ ನಾವಿಲ್ಲಿ ತೋರಿಸೋಕೆ ಸಾಧ್ಯವೇ ಇಲ್ಲ. ತಂತ್ರಜ್ಞಾನವನ್ನ ಇದಕ್ಕೂ ಬಳಸ್ಕೊಳ್ಬಹುದಾ ಅನ್ನೋ ಪ್ರಶ್ನೆಯನ್ನ ಆ 40 ಸೆಕೆಂಡಿನ ವಿಡಿಯೋ ಹುಟ್ಟು ಹಾಕುತ್ತೆ. ಅವಳು ನೇಣಿನ ಕುಣಿಕೆಯಲ್ಲಿ ವಿಲವಿಲ ಒದ್ದಾಡುತ್ತಿದ್ರೆ ಅವನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಕಿಲ ಕಿಲ ನಗ್ತಿದ್ದ. ಇಷ್ಟಕ್ಕೂ ಏನಿದು ಪ್ರಕರಣ? ಅಸಲಿಗೆ ಆ ಮನೆಯಲ್ಲಿ ಆಗಿದ್ದೇನು ಅಂತ ತಿಳಿದುಕೊಳ್ಬೇಕು ಅಂದ್ರೆ ಪ್ರವೀಣ್ ಭಾಗ್ಯಶ್ರೀ ದಂಪತಿಯ ಬದುಕಿಗೆ ಎಂಟ್ರಿ ಕೊಡಬೇಕು. ಅಂದಾಗೆ ಈ ಫೋಟೋದಲ್ಲಿ ನಗು ನಗುತ್ತಾ ಫೋಜು ಕೊಟ್ಟಿರೋ ಈಕೆಯ ಹೆಸರು ಭಾಗ್ಯಶ್ರೀ. ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಆಡಿ ಬೆಳೆದ ಹೆಣ್ಣು ಮಗಳು. ತೀರಾ ಈಗ್ಗೆ 6-7 ವರ್ಷದ ಹಿಂದೆ ಈಕೆಯನ್ನ ಬೀಳಗಿ ತಾಲೂಕಿನ ಪ್ರವೀಣ ಜಿಗಲೂರ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಇಬ್ಬರಿಗೂ ಮದುವೆಯಾಗಿತ್ತು. ಆರಂಭದಲ್ಲಿ ನಿನ್ನ ಬಿಟ್ರೆ ನಾನಿಲ್ಲ, ನನ್ನ ಬಿಟ್ರೆ ನೀನಿಲ್ಲ ಎಂಬಂತೆ ಇದ್ರು. ಆದ್ರೆ ವರ್ಷಗಳು ಉರುಳಿದಂತೆ ಇಲ್ಲ ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಎಂಬಂತಾಗಿ ಬಿಟ್ರು. ಒಂದು ಮಗು ಆದ್ಮೇಲಂತೂ ಇವರಿಬ್ಬರ ಕಿತ್ತಾಟ ದಿನೇ ದಿನೇ ಹೆಚ್ಚಾಗುತ್ತಲೇ ಇತ್ತು. ಎರಡೂ ಕುಟುಂಬದವರು ರಾಜಿ ಪಂಚಾಯಿತಿ ಮಾಡಿದ್ರು. 3 ದಿನ ಚೆನ್ನಾಗಿರ್ತಿದ್ರು, ಮಾರನೇ ದಿನ ಕಿತ್ತಾಡಿಕೊಳ್ತಿದ್ರು. ಇದೇ ರೀತಿ ಕಳೆದ 2 ತಿಂಗಳ ಹಿಂದೆಯೂ ಗಂಡನ ಜೊತೆ ಕಿತ್ತಾಡಿಕೊಂಡ ಭಾಗ್ಯಶ್ರೀ ತನ್ನ ತವರೂರಾದ ಮಹಾಲಿಂಗಪುರ ಸೇರಿಕೊಂಡಿದ್ಲು. ಮೊನ್ನೆ 27ನೇ ತಾರೀಕು ಗಂಡ ಪ್ರವೀಣ್ ಪತ್ನಿಯನ್ನ ಹುಡುಕಿಕೊಂಡು ಮಹಾಲಿಂಗಪುರಕ್ಕೆ ಬಂದಿದ್ದ. ಎಲ್ಲ ಮರೆತು ಇನ್ಮುಂದೆ ಚೆನ್ನಾಗಿರೋಣ ಅಂತ ಪತ್ನಿಯ ಮನವೊಲಿಸಿದ್ದ. ಹೆತ್ತವರು ನಿಟ್ಟುಸಿರು ಬಿಟ್ಟಿದ್ರು. ಗಂಡನ ಮಾತು ನಂಬಿದ ಭಾಗ್ಯಶ್ರೀ ಅವನ ಜೊತೆ ಹೊರಟು ಬಂದ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ
ಈ ದಿನವೇ ತನ್ನ ಕೊನೆಯ ರಾತ್ರಿ, ಮತ್ತೆಂದೂ ತಾನು ತಂದೆ ತಾಯಿ ಮುಖ ನೋಡೋದಿಲ್ಲ ಅನ್ನೋದು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದ ಗಂಡನ ಮನೆಗೆ ಬಂದ ಕೆಲವೇ ಗಂಟೆಗಳಲ್ಲಿ ಗಂಡ ಕ್ರೂರ ರೂಪದ ಅನಾವರಣವನ್ನು ತೋರಿಸಿದ್ದ. ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಂಠಮಟ್ಟ ಕುಡಿದು ಬಂದಿದ್ದ ಗಂಡ ಜಗಳ ತೆಗೆದವನೇ ಆಕೆಯ ಮೇಲೆ ಮರದ ತುಂಡಿನಿಂದ ಹಲ್ಲೆ ಮಾಡಿದ್ದ. ನಂತರ ಆಕೆಯದ್ದೇ ಹಸಿರು ಸೀರೆ ತಗೊಂಡು ಕೊರಳಿಗೆ ಸುತ್ತಿ ಜೀರಿಬಿಟ್ನ. ಗೊತ್ತಿಲ್ಲ, ಆದ್ರೆ ಆ ಬಳಿಕ ಅವನು ಮೆರೆದಿದ್ದು ಯಾರು ಊಹಿಸದ ಕ್ರೌರ್ಯ. ಭಾಗ್ಯಶ್ರೀ ನೇಣಿನ ಕುಣಿಕೆಯಲ್ಲಿ ವಿಲವಿಲ ಒದ್ದಾಡುತ್ತಿದ್ರೆ ಪಾಪಿ ಪತಿ ಪ್ರವೀಣ ಆ ದೃಶ್ಯವನ್ನ ವಿಡಿಯೋ ಮಾಡಿಕೊಳ್ತಿದ್ದ. ಅಷ್ಟೇ ಅಲ್ಲ, ಭಾಗ್ಯಶ್ರೀ ತಂದೆ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಮಗಳ ಸಾವಿನ ಕೊನೆ ಕ್ಷಣಗಳನ್ನು ತೋರಿಸಿದ್ದ. ಆ ವಯಸ್ಸಾದ ಜೀವಗಳು ಆ ದೃಶ್ಯ ನೋಡಿ ಚೀರಿದ್ರು. ಮಗಳನ್ನ ಕಾಪಾಡಪ್ಪ ಭಗವಂತ ಅಂತ ಬೇಡಿದ್ರು. ಆದ್ರೆ ಭಗವಂತ ಕಿವಿ ಮುಚ್ಕೊಂಡಿದ್ದ. ಜವರಾಯ ಪ್ರಾಣ ಪಕ್ಷಿಯನ್ನ ಹೊಯ್ಯೋಕೆ ಕಾದು ಕೂತಿದ್ದ. ಅತ್ತರು, ಚೀರಿದ್ರು, ಕೂಗಿದ್ರು, ಪ್ರಯೋಜನ ಆಗ್ಲಿಲ್ಲ. ವಿಲವಿಲ ಒದ್ದಾಡುತ್ತಾ ಮಗಳು ಪ್ರಾಣ ಬಿಟ್ಟಿದ್ಲು. ಇತ್ತ ಪಾಪಿ ಪತಿ ಆ ವಿಡಿಯೋವನ್ನ ಘನಂದಾರಿ ಕೆಲಸ ಮಾಡಿರೋನಂತೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿದ್ದ. ಅಂದಾಗೆ ಇಂತಹದ್ದೊಂದು ಭೀಕರ ಘಟನೆಯ ಹಿಂದೆ ಇರೋ ಕಾರಣವೇನು? ಕೆದಕಿದ್ರೆ ಅಲ್ಲಿ ತೆರೆದುಕೊಳ್ಳೋದು ಭಾಗ್ಯಶ್ರೀ ಇಲ್ಲಿಸಿಟ್ ಅಫೇರ್, ಅನೈತಿಕ ಸಂಬಂಧ. ಅವಳು ತನ್ನದೇ ಊರಿನವನೊಬ್ಬನ ಜೊತೆ ಜಂಟಿಯಾಗಿ ಬಿಟ್ಟಿದ್ಲಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಇವೆಯಂತೆ. ಈ ವಿಚಾರ ಸತ್ಯವೋ ಸುಳ್ಳೋ ಅನ್ನೋದು ಪೊಲೀಸರ ತನಿಖೆಯಿಂದ ಬಹಿರಂಗವಾಗಬೇಕಿದೆ. ಪೊಲೀಸರು ಇದೀಗ ಆರೋಪಿ ಪ್ರವೀಣನ ಮೊಬೈಲ್ ಸೀಸ್ ಮಾಡಿದ್ದಾರೆ. ಅದರಲ್ಲಿ ಭಾಗ್ಯಶ್ರೀಯ ಕೆಲ ವಿಡಿಯೋಗಳು ಇವೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಸಿಟ್ಟಿಗೆದ್ದ ಗಂಡ ಆಕೆಯನ್ನ ಕೊಂದಿದ್ದಾನೆ ಅಂತಲೂ ಹೇಳಲಾಗ್ತಿದೆ. ಇದು ನಿಜವಾ ಅನ್ನೋ ಪ್ರಶ್ನೆಗೆ ಪೊಲೀಸರೇ ಉತ್ತರ ಕೊಡಬೇಕು. ಸದ್ಯ ಡಿಜಿಟಲ್ ಸಾಕ್ಷ್ಯಗಳು, ಮೊಬೈಲ್, ಕುಟುಂಬ ಸದಸ್ಯರ ಹೇಳಿಕೆಗಳನ್ನ ಬೀಳಗಿ ಪೊಲೀಸರು ಪಡೆದು ವಿಚಾರಣೆ ನಡೆಸ್ತಿದ್ದಾರೆ. ಇನ್ನು ಅದೇನು ಅವಳೇ ನೇಣು ಜೀರಿಕೊಂಡ್ಲೋ ಅಥವಾ ಇವನೇ ಜೀರಿದ್ನೋ ಅನ್ನೋದಕ್ಕೆ ಫೊರೆನ್ಸಿಕ್ ತಜ್ಞರು ಸಾಕ್ಷಿಗಳನ್ನ ಪರಿಶೀಲಿಸಿ ರಿಪೋರ್ಟ್ ಕೊಡಬೇಕಿದೆ. ಒಂದು ಅನುಮಾನ, ಒಂದು ಕೋಪ, ಒಂದು ನಿರ್ಧಾರ ಒಂದು ಕುಟುಂಬವನ್ನೇ ನಾಶ ಮಾಡಿಬಿಡ್ತು. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಿರ್ಬೋದು, ಜಗಳಗಳು ಇರಬಹುದು, ಸಂದೇಹಗಳು ಇರಬಹುದು. ಆದರೆ ಕಾನೂನು ಇರುವ ದೇಶದಲ್ಲಿ ತೀರ್ಪು ಕೊಡೋ ಹಕ್ಕು ಯಾರಿಗೂ ಇಲ್ಲ. ಈ ಪ್ರಕರಣದಲ್ಲಿ ಸತ್ಯ ಏನು, ಆರೋಪಗಳು ಎಷ್ಟರ ಮಟ್ಟಿಗೆ ಸಾಬೀತಾಗ್ತವೆ ಅನ್ನೋದನ್ನ ಕಾದು ನೋಡಬೇಕು. ಒಬ್ಬ ತಂದೆ ತಾಯಿ ತಮ್ಮ ಮಗಳ ಕೊನೆ ಕ್ಷಣವನ್ನು ನೋಡೋ ಸ್ಥಿತಿ ಬಂದಿದ್ದು ನಿಜಕ್ಕೂ ನೋವಿನ ಸಂಗತಿ. ತನಿಖೆ ಮುಂದುವರೆದಿದೆ. ಈ ಕೇಸ್ನಲ್ಲಿ ಆರೋಪಿ ಪ್ರವೀಣನ ಪಾತ್ರವೇನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಪೊಲೀಸರ ಪೂರ್ಣ ಪ್ರಮಾಣದ ತನಿಖೆ ಮುಗಿಬೇಕು. ಅಲ್ಲಿಯವರೆಗೆ ಕಾಯಲೇಬೇಕು. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.